ಮಕ್ಕಳು ಇವತ್ತು ನಿಮಗೆ ಎಲೆಕ್ಟ್ರಿಕ್ ಪವರ್ ಬಗ್ಗೆ ನಿಮಗೆ ಸ್ವಲ್ಪ ಲೆಕ್ಕಗಳನ್ನ ಹೇಳ್ಕೊಡ್ತೀನಿ. ಈಗ ಆಲ್ರೆಡಿ ನಿಮಗೆ ಎಲೆಕ್ಟ್ರಿಕ್ ಪವರ್ ಅಂದ್ರೆ ಏನು, ಅದರ ಯೂನಿಟ್ ಏನು, ಇವೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇನ್ನೊಂದ್ಸಲ ಅದನ್ನ ರಿವಿಷನ್ ಮಾಡಿಕೊಂಡು ನಾವು ಲೆಕ್ಕಗಳನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಪವರ್ ಅಂತಂದ್ರೆ ಇಟ್ ಇಸ್ ದಿ ಎಲೆಕ್ಟ್ರಿಕಲ್ ವರ್ಕ್ ಡನ್ ಪರ್ ಯೂನಿಟ್ ಟೈಮ್. ಅಂದ್ರೆ ಒಂದು ಸೆಕೆಂಡಿನಲ್ಲಿ ಅಥವಾ ಒಂದು ಗಿವನ್ ಟೈಮ್, ಒಂದು ಟೈಮ್ ಕೊಟ್ಟಿರ್ತಾರೋ ಅದ್ರಲ್ಲಿ ಎಷ್ಟು ಕೆಲಸವನ್ನ ಮಾಡ್ತೀವಿ ಅನ್ನೋದೇ ಪವರ್. ಸೊ ಪವರ್ ಈಸ್ ಈಕ್ವಲ್ ಟು ನಿಮಗೆ ವರ್ಕ್ ಡನ್ ಬೈ ಟೈಮ್ ಟೇಕನ್. ಇದು ಕೂಡ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಪವರ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಟೈಮ್ ಟೇಕನ್ ಅಲ್ವಾ. ಪವರ್ ಈಸ್ ಈಕ್ವಲ್ ಟು ವರ್ಕ್ ಬೈ ಟೈಮ್ ಟೇಕನ್. ಅದನ್ನ ನಾವು ಫಾರ್ಮುಲಾ ಈ ರೀತಿ ಬರೆದ್ರೆ ಪಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಟಿ. ಯೂನಿಟ್ ಹೇಳಬೇಕು ಅಂತಂದ್ರೆ ದ ಪವರ್ ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್. ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್. ವ್ಯಾಟ್ ಸ್ಪೆಲ್ಲಿಂಗು WATT. ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್. WATT. W ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಬರೀತೀವಿ. ಇಲ್ಲಿ ಈ ವ್ಯಾಟ್ಗಿಂತ ಮುಂಚೆ ಇಲ್ಲಿ ಕೂಡ ನಾವು ಯೂನಿಟ್ ಹೇಳ್ಬೋದು. ವರ್ಕ್ ಡನ್ಗೆ ಇರುವಂತಹ ಯೂನಿಟ್ಸ್ ಜೌಲ್ಸ್, ಟೈಮ್ ಟೇಕನ್ಗೆ ಇರೋ ಯೂನಿಟ್ಸ್ ಸೆಕೆಂಡ್ಸ್. ಸೊ ಇದರಲ್ಲಿ ನಾವು ಬೇಕಾದ್ರೆ ಪವರ್ ಯೂನಿಟ್ ನ ಜೌಲ್ ಪರ್ ಸೆಕೆಂಡ್ ಅಂತ ಕೂಡ ಬರೀಬಹುದು. 1 ಜೌಲ್ ಪರ್ ಸೆಕೆಂಡ್ ಇಸ್ ಈಕ್ವಲ್ ಟು 1 ವ್ಯಾಟ್. 1 ಜೌಲ್ ಪರ್ 1 ಸೆಕೆಂಡ್ ಇಸ್ ಈಕ್ವಲ್ ಟು ವ್ಯಾಟ್. ಹಾಗೇನೆ ಇಲ್ಲಿ ವ್ಯಾಟ್ ಅನ್ನೋದು ತುಂಬಾ ಸಣ್ಣ ಯೂನಿಟ್. ಇಟ್ಸ್ ಅ ವೆರಿ ಸ್ಮಾಲ್ ಯೂನಿಟ್. ಹಾಗಾಗಿ ನಾವು ಕಿಲೋ ವ್ಯಾಟ್ ನ ಬಳಸ್ಕೊಳ್ತೀವಿ. ಕಿಲೋ ವ್ಯಾಟ್, 1 ಕಿಲೋ ವ್ಯಾಟ್ ಅಂದ್ರೆ ಎಷ್ಟಪ್ಪ ಅಂತಂದ್ರೆ ಇಟ್ ಈಸ್ 1000 ವ್ಯಾಟ್ಸ್. 1 ಕಿಲೋ ವ್ಯಾಟ್ ಇಸ್ ಈಕ್ವಲ್ ಟು 1000 ವ್ಯಾಟ್ಸ್. ಇದೆಲ್ಲ ನಿಮ್ಗೆ ಈಗ ಆಲ್ರೆಡಿ ಹೇಳ್ಕೊಟ್ಟಾಗಿದೆ. ಈಗ ನಿಮಗೆ ಇದರಲ್ಲಿ ಪವರ್, ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್ ಇವುಗಳೆಲ್ಲರೂ ಒಟ್ಟಾಗಿ ನಿಮಗೆ 3 ಫಾರ್ಮುಲಾಗಳನ್ನ ನಿಮ್ಗೆ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ಆ 3 ಫಾರ್ಮುಲಾಗಳು ಯಾವ್ಯಾವುದು? ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ. ಪವರ್ಗೆ ಇರುವಂತ ಫಾರ್ಮುಲಾ ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ. ಇಲ್ಲಿ ವೋಲ್ಟೇಜ್, ಕರೆಂಟ್ ಮತ್ತೆ ಪವರ್ ಮಾತ್ರ ನಾವು ಇಲ್ಲಿ ಬಳಸ್ಕೊಳ್ತಾ ಇದ್ವಿ. ಇನ್ನೊಂದು ಪಿ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್. ಪಿ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್. ಇಲ್ಲಿ ಕರೆಂಟ್ ಇದೆ, ರೆಸಿಸ್ಟೆನ್ಸ್ ಇದೆ ಮತ್ತೆ ಪವರ್ ಇದೆ. ಈ 3 ಸಂಬಂಧವನ್ನ ನಾವಿಲ್ಲಿ ಹೇಳ್ತೀವಿ. ಇನ್ನೊಂದು ಪಿ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ಇಲ್ಲಿ ವೋಲ್ಟೇಜ್, ರೆಸಿಸ್ಟೆನ್ಸ್ ಮತ್ತೆ ಪವರ್ ಬಗ್ಗೆ ನಾವು ಇಲ್ಲಿ ಹೇಳ್ತೀವಿ. ಸೊ ಈ 3 ಫಾರ್ಮುಲೆ ನಿಮಗೆ ಗೊತ್ತಿದ್ರೆ ನಾವು ಈ ಪವರ್, ರೆಸಿಸ್ಟೆನ್ಸ್, ಕರೆಂಟ್, ವೋಲ್ಟೇಜ್ ಇವುಗಳಲ್ಲಿ ಯಾವುದನ್ನ ಕೊಟ್ಟಿದ್ರೆ ಇನ್ನೊಂದನ್ನ ನಾವು ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನ ನಾವು ಇಲ್ಲಿ ಮಾಡಬಹುದು. ಈಗ ಮೊದಲ ಲೆಕ್ಕ ಒಂದು ತಗೊಳ್ಳೋಣ. ವಾಟ್ ಕರೆಂಟ್ ವಿಲ್ ಬಿ ಟೇಕನ್ ಬೈ ಎ 920 ವ್ಯಾಟ್ಸ್ ಅಪ್ಲಿಯನ್ಸ್ if the supply voltage is 230 volts. To repeat, what current will be taken by a 920 watt appliance, electrical appliance ಅಂತ ಬೇಕಾದ್ರೆ ಬರ್ಕೊಳ್ಳಿ ನೀವು, if the supply voltage is 230 volts. ಇಲ್ಲಿ ಫಸ್ಟ್ ನಾವು ಏನೇನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. ಪವರ್ ಕೊಟ್ಟಿದ್ದಾರೆ, ಇಟ್ ಇಸ್ 920 ವ್ಯಾಟ್ಸ್. ವೋಲ್ಟೇಜ್ ಕೊಟ್ಟಿದೆ 230 ವೋಲ್ಟ್ಸ್. ಕೇಳಿರೋದೇನು? ಕರೆಂಟ್. ಪವರ್ ಗೊತ್ತು 920 ವ್ಯಾಟ್ಸ್, ವೋಲ್ಟೇಜ್ 230 ವೋಲ್ಟ್ಸ್, ಕರೆಂಟ್ ಐ ಎಷ್ಟಿದೆ. ಈಗ ಇಲ್ಲಿ ಈ 3 ನಾವು ಕರೆಂಟ್ ಬೇಕು, ವೋಲ್ಟೇಜ್ ಗೊತ್ತು, ಪವರ್ ಗೊತ್ತು. ಈ 3 ಇರುವಂತ ಫಾರ್ಮುಲೆ ಯಾವುದು ಅಂತಂದ್ರೆ ನೀವಿಲ್ಲಿ ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ ಈ ಫಾರ್ಮುಲೆನ ನೀವು ಚೂಸ್ ಮಾಡ್ಕೋಬಹುದು. ಯಾಕಂದ್ರೆ ಇಲ್ಲಿ ಆರ್ ಗೊತ್ತಿಲ್ಲ ನಮ್ಗೆ, ಇಲ್ಲೂ ಕೂಡ ಆರ್ ಇದೆ, ಇಲ್ಲೂ ಕೂಡ ಆರ್ ಇದೆ, ಇವೆರಡು ಆರ್ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದು ಇದು. ಸೊ ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ. ಪವರ್ ಇಸ್ 920, ವೋಲ್ಟೇಜ್ ಇಸ್ 230 ಇಂಟು ಐ ಕರೆಂಟ್. ಸೊ ಈ 230 ನಾವು ಎಡಗಡೆ ತಗೊಳ್ಳೋಣ. 920 ಬೈ 230 ಇಸ್ ಈಕ್ವಲ್ ಟು ಐ. 0 ನೀವು ಕ್ಯಾನ್ಸಲ್ ಮಾಡ್ಬೋದು. ಇನ್ನೇನಾಗುತ್ತೆ ಇಲ್ಲಿ 230 92 ನೋಡ್ಕೊಳ್ಳಿ ಎಷ್ಟಾಗ್ತದೆ. 4 2s ಆಗ್ತದ? ಓಕೆ ನೋಡಿ, 4 3s 12, 4 2s 8, 9. ಎಷ್ಟು ಬಂತು? 4 ಟೈಮ್ಸ್. ಸೊ ಐ ಈಸ್ ಈಕ್ವಲ್ ಟು 4 ಆಂಪಿಯರ್ಸ್.
ಈಗ ನೋಡಿ ಇಲ್ಲಿ I is equal to 4 amperes ಅಂತ ಗೊತ್ತಾಯ್ತು. ಈ ಒಂದು ಎಲೆಕ್ಟ್ರಿಕಲ್ ಅಪ್ಲಿಯನ್ಸ್ಗೆ ಒಂದು ಫ್ಯೂಸ್ ಹಾಕ್ಬೇಕಪ್ಪ. ಆ ಫ್ಯೂಸ್ ರೇಟಿಂಗ್ ಏನಿರಬೇಕು, ಎಷ್ಟು ಆಂಪಿಯರ್ಸ್ ಫ್ಯೂಸ್ನ ನಾವು ಹಾಕಬೇಕು ಅಂದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೆ ಸಾಕು. ಇಷ್ಟು ಕರೆಂಟ್ನ ತಡ್ಕೋಬೇಕು, ಇದಕ್ಕಿಂತ ಕಡಿಮೆ ಇದ್ರೆ ಆಗೋದಿಲ್ಲ. ಇದಕ್ಕೆ ಸ್ವಲ್ಪ ಜಾಸ್ತಿ ಅಂತಂದ್ರೆ 5 ಆಂಪಿಯರ್ಸ್ ಸಾಕು. ಸೊ 10 ಆಂಪಿಯರ್, 10 ಆಂಪಿಯರ್ಸ್, 20 ಆಂಪಿಯರ್ಸ್ ಇವೆಲ್ಲ ಅಗತ್ಯ ಇರೋದಿಲ್ಲ. ಸೊ 4 ಆಂಪಿಯರ್ಗೆ ನಮಗೆ ಬೇಕಿರುವಂಥದ್ದು ಫ್ಯೂಸು 5 ಆಂಪಿಯರ್ಸ್ ಕರೆಂಟ್ನ ತಡ್ಕೊಳ್ಳೋಕ್ಕಾಗುವಂಥ ಫ್ಯೂಸ್ ಇದ್ರೆ ನಮಗೆ ಸಾಕಾಗ್ತದೆ ಈ ಒಂದು ಎಲೆಕ್ಟ್ರಿಕಲ್ ಅಪ್ಲಿಯನ್ಸ್ಗೆ. ನೆಕ್ಸ್ಟ್ ಲೆಕ್ಕ ಮಾಡೋಣ ನೋಡಿ. ವಾಟ್ ವಿಲ್ ಬಿ ದ ಕರೆಂಟ್ ಡ್ರಾನ್ by an electric bulb of 40 watts when it is connected to a source of 220 volts. ಇಲ್ಲಿ ಸೇಮ್ ಹಿಂದೆ ಏನು ಲೆಕ್ಕ ಮಾಡಿದ್ವೋ ಅದೇ ರೀತಿ ಲೆಕ್ಕ. ವಿ ಕೊಟ್ಟಿದ್ದಾರೆ 220 ವೋಲ್ಟ್ಸ್, ಪವರ್ ಕೊಟ್ಟಿದೆ 40 ವ್ಯಾಟ್ಸ್, ನಮಗೆ ಬೇಕಿರೋದು ಕರೆಂಟ್ ಐ. ಸೊ ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ. ಫಾರ್ಮುಲೆ ಸೇಮ್ formula. So it is 220 into I, power is 40. So 40 by 220 is equal to I. 0 0 cancel ಮಾಡಿ. ಈಗ ಇಲ್ಲಿ ನೋಡಿ, numerator is smaller than the denominator. 0.0 ಹಾಕೊಳ್ಳೋಣ. 1 time 22 8 1 ಪಾಯಿಂಟ್ ಇದೆ, 0 ಹಾಕೊಳ್ಳೋಣ. ಸೊ ಮೋಸ್ಟ್ಲಿ 8 ಇಂದ ಹೋಗ್ಬೋದೇನೋ. 8 to the 16, 8 to 6, 17. ಎಸ್, ಐ ಈಸ್ ಈಕ್ವಲ್ ಟು 0.18 ಆಂಪಿಯರ್ ಕರೆಂಟ್ ಇಷ್ಟ. ಸೊ ಈ ಒಂದು ಎಲೆಕ್ಟ್ರಿಕಲ್ ಅಪ್ಲಿಯನ್ಸ್, ಇಲ್ಲಿ ಕೊಟ್ಟಿರುವಂಥ ಎಲೆಕ್ಟ್ರಿಕ್ ಬಲ್ಬ್ ಏನಿದೆಯೋ, 40 ವ್ಯಾಟ್ಸ್ ಬಲ್ಬ್ ಏನಿದೆಯೋ, ಅದನ್ನ ನಾವು 220 ವೋಲ್ಟ್ಸ್ ವೋಲ್ಟೇಜ್ ಸಪ್ಲೈಗೆ ನಾವು ಕನೆಕ್ಟ್ ಮಾಡ್ತು ಅಂತಂದಾಗ ನಮಗೆ 0.18 ಆಂಪಿಯರ್ಸ್ ಅಷ್ಟು ಕರೆಂಟ್ನ ಆ ಒಂದು ಎಲೆಕ್ಟ್ರಿಕ್ ಬಲ್ಬ್ ಡ್ರಾ ಮಾಡುತ್ತೆ ಅಂದ್ರೆ ಉಪಯೋಗಿಸ್ಕೊಳ್ಳುತ್ತೆ. ಓಕೆ, ಮುಂದಿನ ಲೆಕ್ಕ ನೋಡಿ. ಇವಾಗ ಅನ್ ಎಲೆಕ್ಟ್ರಿಕ್ ಬಲ್ಬ್ ಇಸ್ ರೇಟೆಡ್ 220 ವೋಲ್ಟ್ಸ್ ಅಂಡ್ 100 ವ್ಯಾಟ್ಸ್. ನೀವು ಯಾವುದೇ ಒಂದು ಎಲೆಕ್ಟ್ರಿಕಲ್ ಅಪ್ಲಿಯನ್ಸ್ ತಗೊಂಡಾಗ ಅಲ್ಲಿ ನೀವು ಆ ಪ್ರಿಂಟ್ ಅನ್ನ ನೋಡಬಹುದು. 220 ವೋಲ್ಟ್ಸ್, 100 ವ್ಯಾಟ್ಸ್, 40 ವೋಲ್ಟ್ಸ್, 220 ವೋಲ್ಟ್ಸ್, 40 ವೋಲ್ಟ್ಸ್, 40 ವ್ಯಾಟ್ಸ್, 220 ವೋಲ್ಟ್ಸ್, ಹೀಗೆ ಬೇರೆ ಬೇರೆ ರೇಟಿಂಗ್ಸ್ ನೀವು ಗಮನಿಸಬಹುದು. ಇಲ್ಲಿ ಕೊಟ್ಟಿರುವಂತಹ ಎಲೆಕ್ಟ್ರಿಕ್ ಬಲ್ಬ್ ರೇಟಿಂಗ್ ಏನಿದೆಯಪ್ಪ ಅಂತಂದ್ರೆ 220 ವೋಲ್ಟ್ಸ್ ಅಂಡ್ 100 ವ್ಯಾಟ್ಸ್ ಇದೆ, ಇಷ್ಟಿದೆ. ಆದ್ರೆ ಇದನ್ನ ನಾವು ಈ ಒಂದು ಎಲೆಕ್ಟ್ರಿಕ್ ಬಲ್ಬ್ ನ 110 ವೋಲ್ಟ್ಸ್ ಕನೆಕ್ಟ್ ಮಾಡ್ತು ಅಂತಂದ್ರೆ, ರೇಟಿಂಗ್ ಇರೋದು 220 ವೋಲ್ಟ್ಸ್, ಬಟ್ ಅದನ್ನ ನಾವು 110 ವೋಲ್ಟ್ಸ್ಗೆ ನಾವು ಕನೆಕ್ಟ್ ಮಾಡ್ತು ಅಂತಂದ್ರೆ ಪವರ್ ಕನ್ಸ್ಯೂಮ್ಡ್ ಎಷ್ಟು ಆಯ್ತಾ? ಆ 4 ಆಪ್ಷನ್ಸ್ ಇದೆ. ಈ 4ರಲ್ಲಿ ಯಾವ್ದಿರ್ಬೋದು? ಏನೇ ಆಪ್ಷನ್ಸ್ ಕೊಟ್ಟರು ಕೂಡ ನಾವು ಲೆಕ್ಕ ಮಾಡದೆ ಇದನ್ನ ನಾವು ಮುಂದುವರಿಸೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಇವಾಗ ಒಂದು ಎಲೆಕ್ಟ್ರಿಕ್ ಬಲ್ಬ್ ಇದೆ, ವೋಲ್ಟೇಜ್ ಇದೆ, ಪವರ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಹೌದು, ಫಸ್ಟ್ ಏನ್ ಕಂಡಿಡ್ಕೋಬೇಕಪ್ಪ ಅಂತಂದ್ರೆ ಆ ಎಲೆಕ್ಟ್ರಿಕ್ ಬಲ್ಬ್ ರೆಸಿಸ್ಟೆನ್ಸ್ ಏನು. ರೆಸಿಸ್ಟೆನ್ಸ್, ನೀವು ಒಂದು ಎಲೆಕ್ಟ್ರಿಕ್ ಬಲ್ಬ್ ಹಾಕ್ತು ಅಂದ್ರೆ ರೆಸಿಸ್ಟೆನ್ಸ್ ಚೇಂಜ್ ಆಗೋದಿಲ್ಲ. ನೀವು 220 ವೋಲ್ಟ್ ಸಪ್ಲೈ ಕೊಡ್ಲಿ, 110 ವೋಲ್ಟ್ ಸಪ್ಲೈ ಕೊಡ್ಲಿ, ರೆಸಿಸ್ಟೆನ್ಸ್ ಚೇಂಜ್ ಆಗೋದಿಲ್ಲ. ಹಾಗಾಗಿ ನಾವು ಫಸ್ಟ್ ರೆಸಿಸ್ಟೆನ್ಸ್ ನ ಕಂಡಿಡ್ಕೋಬೇಕು. ಸೊ ಫಸ್ಟ್ ಈಗ ಪವರ್ ಎಷ್ಟು ಕೊಟ್ಟಿದ್ದಾರೆ? 100 ವ್ಯಾಟ್ಸ್ ಕೊಟ್ಟಿದ್ದಾರೆ. ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ? 220 ವೋಲ್ಟ್ಸ್ ಕೊಟ್ಟಿದ್ದಾರೆ ಅಲ್ವಾ? ಸೊ ಈಗ ನಾನು ಮಾಡ್ಕೋಬೇಕಿರೋ ಫಾರ್ಮುಲಾ ಏನಪ್ಪಾ ಅಂತಂದ್ರೆ, ರೆಸಿಸ್ಟೆನ್ಸ್ ಕಂಡುಹಿಡಿಯೋದಕ್ಕೆ P is equal to V²/R. ಇದನ್ನ ಹಾಕೊಳ್ಳೋಣ. P is 100 is equal to, ನೆಕ್ಸ್ಟ್ 220 ಸ್ಕ್ವೇರ್ ಇದೆ, ಸೊ ಮಲ್ಟಿಪ್ಲೈಡ್ ಬೈ 220 ಎರಡು ಸಲ ಹಾಕೊಳ್ಳಿ. ರೆಸಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ, ಸೊ ಕ್ರಾಸ್ ಮಾಡಿ. R is equal to 220 into 220 by 100. ಸೊ 0 0 ಕ್ಯಾನ್ಸಲ್ ಮಾಡೋಣ, ಈ 0 ಕ್ಯಾನ್ಸಲ್ ಮಾಡೋಣ. ಇಟ್ ಈಸ್ 484 ಓಮ್ಸ್ ರೆಸಿಸ್ಟೆನ್ಸ್ ನಾನು ಮಾಡಿತಾ ಇರೋದು. ಇಲ್ಲಿ ಹಿಂಗ್ ಬಂತ 484 ಅಂದ್ರೆ E22 ಮಲ್ಟಿಪ್ಲೈ ಮಾಡ್ಕೊಳ್ಳಿ, ನಿಮ್ಗೆ 484 ಓಮ್ಸ್ ಅಷ್ಟು ರೆಸಿಸ್ಟೆನ್ಸ್ ಬರ್ತಿದೆ. ಅದು ಯಾವ್ದು ರೆಸಿಸ್ಟೆನ್ಸ್ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಎಲೆಕ್ಟ್ರಿಕ್ ಬಲ್ಬ್ ಏನ್ ಕೊಟ್ಟಿದೆಯೋ 220 ವೋಲ್ಟ್ಸ್ 100 ವ್ಯಾಟ್ಸ್ ರೇಟಿಂಗ್ ಇರುವಂತಹ ಎಲೆಕ್ಟ್ರಿಕ್ ಬಲ್ಬ್, ಅದರದ್ದು ರೆಸಿಸ್ಟೆನ್ಸ್ 484 ಓಮ್ಸ್ ಆಗಿರುತ್ತೆ. ನಮ್ಗೆ ಇಷ್ಟು ಮುಗಿದಿಲ್ಲ. ಈಗ ಇದು ಸೆಕೆಂಡ್ ಪಾರ್ಟ್ ನಾವು ಮಾಡೋಣ.
ಸೆಕೆಂಡ್ ಪಾರ್ಟ್ ಏನು, ಈಗ ರೆಸಿಸ್ಟೆನ್ಸ್ ಗೊತ್ತು, ಅದರ ಒಂದು ಎಲೆಕ್ಟ್ರಿಕ್ ಬಲ್ಬ್ ರೆಸಿಸ್ಟೆನ್ಸ್ ಗೊತ್ತಿದೆ ಈಗ ನಮಗೆ. ಈಗ ನಾವು ಮಾಡಬೇಕಿರೋದು ಪವರ್, ಮತ್ತೆ ಪವರ್. ಯಾಕೆ ಮತ್ತೆ ಪವರ್ ಮಾಡಬೇಕು ಅಂತಂದ್ರೆ ಅದನ್ನ ನಾವು 110 ವೋಲ್ಟ್ಸ್ ಕನೆಕ್ಟ್ ಮಾಡಿದ್ರೆ 110 ವೋಲ್ಟ್ಸ್ ಕನೆಕ್ಟ್ ಮಾಡಿದ್ರೆ ಏನ್ ಪವರ್ ಆಗುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಸೇಮ್ P is equal to V²/R ಮಾಡ್ಕೊಳ್ಳೋಣ. ಪವರ್ ನಮ್ಗೆ ಈಗ ಗೊತ್ತಿಲ್ಲ, ವೋಲ್ಟೇಜ್ ಮಾತ್ರ ಗೊತ್ತು, 110 ವೋಲ್ಟ್ಸ್. 110 into 110 ಹಾಕೊಳ್ಳಿ. ಸೊ ಡಿವೈಡೆಡ್ ಬೈ ಈಗ ಕಂಡುಹಿಡಿದಂಥ ರೆಸಿಸ್ಟೆನ್ಸ್ 484 ಹಾಕೊಳ್ಳಿ. ಸೊ ಇಲ್ಲಿ 11 11s ಇಟ್ ಈಸ್ 121 ಮಲ್ಟಿಪ್ಲೈಡ್ ಬೈ 2 0 ಇದೆ 484. ನೀವು ಡಿವಿಷನ್ ಮಾಡಿ, ಇಲ್ಲ ಹೀಗೆ ಮಾಡ್ಬೋದಿತ್ತು. ಹೀಗೆ ಅಂತಂದ್ರೆ 11 1s ನೋಡಿ, 11 4s 44, ಇಲ್ಲಿ 4 ಉಳ್ಕೊಳ್ತು, again 11 4s, ಮತ್ತೆ ಇದು ಈ 0 ಇಲ್ಲೇ ಇದೆ, ಮತ್ತೆ 11 10s ಇಲ್ಲೊಂದು 11 4s. ಎಷ್ಟು ಬಂತು? 100/4 ಬಂತು. 100/4 ಅಂತಂದ್ರೆ ಇಟ್ ಈಸ್ 25 ವಾಟ್ಸ್ ಆಯಿತು. ಸೊ ಅಂದ್ರೆ ಅರ್ಥ ಏನಿಲ್ಲ, ಈಗ ಈ ಪವರ್ 25 ವ್ಯಾಟ್ಸ್, ಈ ಪವರ್ 25 ವ್ಯಾಟ್ಸ್ ಆಯಿತು. ಸೆಕೆಂಡ್ ಪಾರ್ಟ್ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಸೊ ರೆಸಿಸ್ಟೆನ್ಸ್ ನಾವು ಇಲ್ಲಿ 484 ಓಮ್ಸ್ ಅಂತ ರೆಸಿಸ್ಟೆನ್ಸ್ ಕಂಡು ಇಟ್ಕೊಂಡಿದ್ದೀವಿ. ಸೆಕೆಂಡ್ ಪಾರ್ಟ್ ಅಲ್ಲಿ P is equal to V²/R. P is equal to V ಈಗ 110 ವೋಲ್ಟ್ಸ್ ಅಷ್ಟು ಆಗಿದೆ. 110 into 110 ಡಿವೈಡೆಡ್ ಬೈ 484 ರೆಸಿಸ್ಟೆನ್ಸ್. ಸೊ ಇದನ್ನ ನೀವು ಇಲ್ಲಿ ಸಿಂಪಲ್ ಕ್ಯಾಲ್ಕುಲೇಷನ್ ಜೊತೆ ಮಾಡಿದಾಗ 100/4 ಬರುತ್ತೆ. ದಟ್ ಈಸ್ 25 ವ್ಯಾಟ್ಸ್. 25 ವ್ಯಾಟ್ಸ್ ಅಷ್ಟು ಪವರ್ ಅದು ತಗೊಳುತ್ತೆ, ಪವರ್ ಕನ್ಸಂಪ್ಷನ್ ಆಗುತ್ತೆ, ಅಂದ್ರೆ ಪವರ್ ಯೂಸ್ ಆಗುತ್ತೆ, ಅಷ್ಟು ಪವರ್ನ ಯೂಸ್ ಮಾಡ್ಕೊಳ್ತಿದೆ. ಸೊ ಇದು ಎಲೆಕ್ಟ್ರಿಕ್ ಬಲ್ಬ್ 220 ವೋಲ್ಟ್ಸ್ 100 ವ್ಯಾಟ್ಸ್, ಅದು ರೇಟಿಂಗ್ ಅಷ್ಟೇ. ಅದು ರೇಟಿಂಗ್. ಆ ಒಂದು ಬಲ್ಬ್ನ ನಾವು 110 ವೋಲ್ಟ್ಸ್ ಸಪ್ಲೈ ಕೊಡ್ತು ಅಂತಂದ್ರೆ ಅದರ ಪವರ್ ಕನ್ಸಂಪ್ಷನ್ ಎಷ್ಟಪ್ಪ ಅಂದ್ರೆ 25 ವ್ಯಾಟ್ಸ್ ಆಗತ್ತೆ. ಮುಂದಿನ ಲೆಕ್ಕ ನೋಡೋಣ. ನೋಡಿ ಇಲ್ಲಿ, an electric bulb is connected to a 220 volts power supply. If the bulb draws a current of 0.5 amperes, calculate the power of the bulb. ಲೆಕ್ಕನ ಫಸ್ಟ್ ಓದಿ ಅರ್ಥ ಮಾಡ್ಕೊಳ್ಳಿ. ಅದು ಎಲೆಕ್ಟ್ರಿಕ್ ಬಲ್ಬ್ ಕೊಟ್ಟಿರುವಂಥದ್ದು, ಎಲೆಕ್ಟ್ರಿಕ್ ಬಲ್ಬ್ ಅದು 220 ವೋಲ್ಟ್ಸ್ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡ್ತಾ ಇದೀವಿ, ಸಪ್ಲೈ ಲೈನ್ಗೆ. ಓಕೆ, ಆ ಒಂದು ಎಲೆಕ್ಟ್ರಿಕ್ ಬಲ್ಬ್ 0.5 ಆಂಪಿಯರ್ಸ್ ಕರೆಂಟ್ ಡ್ರಾ ಮಾಡ್ತಾ ಇದೆ. ಹಾಗಾದ್ಮೇಲೆ ಪವರ್ ಎಷ್ಟು? ಅಗೇನ್ ಇಲ್ಲಿ ನಮ್ಗೆ ಕೊಟ್ಟಿರುವಂಥದ್ದು 220 ವೋಲ್ಟ್ಸ್, ಕರೆಂಟ್ I 0.5 ಆಂಪಿಯರ್ಸ್ ಇಷ್ಟು ಕೊಟ್ಟಿದೆ. ನಮಗೆ ಪವರ್ ಬೇಕು. P is equal to V into I. V is equal to 220 into I is 0.5 ಮಲ್ಟಿಪ್ಲೈ ಮಾಡಿ 2 5 2 10 5 2 10 1 11 ಇದು 0. ಸೊ ನಮ್ಗೆ ಎಷ್ಟು ಬಂತು ನೋಡಿ, ವೆರಿ ಈಸಿ. ಇಟ್ ಈಸ್ 110 ವ್ಯಾಟ್ಸ್. 110.0 ಇದೆ, 110 ವ್ಯಾಟ್ಸ್ ಪವರ್ ಸಪ್ಲೈ. ಸೊ ಅದು 220 ವೋಲ್ಟ್ಸ್ ಪವರ್ ಸಪ್ಲೈಗೆ ನಾವೊಂದು ಬಲ್ಬ್ 0.5 ಆಂಪಿಯರ್ಸ್ ಕರೆಂಟ್ ಡ್ರಾ ಮಾಡುವಂತಹ ಬಲ್ಬ್ನ ನಾವು 220 ವೋಲ್ಟ್ಸ್ ಸಪ್ಲೈಗೆ ನಾವು ಕನೆಕ್ಟ್ ಮಾಡ್ತಂದ್ರೆ ಅದ್ರದ್ದು ಪವರ್ 110 ವ್ಯಾಟ್ಸ್ ಆಗತ್ತೆ. ಓಕೆ, ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ, ಎ ಬಲ್ಬ್ ಈಸ್ ರೇಟೆಡ್ 250 ವೋಲ್ಟ್ಸ್ 0.4 ಆಂಪಿಯರ್ಸ್. ಫೈಂಡ್ ಇಟ್ಸ್ ಪವರ್ ರೆಸಿಸ್ಟೆನ್ಸ್. ಎರಡೂ ಮಾಡಬೇಕು. ನಮಗೆ ರೇಟಿಂಗ್ ಕೊಟ್ಟಿದ್ದಾರೆ. ನಿಮ್ಗೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಯಾವುದೇ ಒಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸ್, ಬಲ್ಬ್ ಆಗ್ಬೋದು, ಮಿಕ್ಸರ್ ಆಗ್ಬೋದು, ಅಥವಾ ರೆಫ್ರಿಜಿರೇಟರ್ ಆಗ್ಬೋದು, ವಾಷಿಂಗ್ ಮೆಷಿನ್ ಆಗ್ಬೋದು, ಏನ್ ಬೇಕಾದ್ರೂ ನೋಡಿ ಅಲ್ಲೊಂದು ಪ್ರಿಂಟ್ ಅಲ್ಲಿ ಹಾಗೆ ಪ್ರಿಂಟ್ ಮಾಡೇ ಇರ್ತಾರೆ ಅದರ ರೇಟಿಂಗ್ ಏನು ಅಂತ. ಸೊ ಈ ಒಂದು ಎಲೆಕ್ಟ್ರಿಕ್ ಬಲ್ಬ್ ಅಲ್ಲಿ 250 ವೋಲ್ಟ್ಸ್ 0.5 ಆಂಪಿಯರ್ಸ್ ಅಂತ ರೇಟಿಂಗ್ ಇದೆ. ಈಗ ನಾವು ಏನ್ ಕಂಡುಹಿಡಿಬೇಕು? ಒಂದು ಪವರ್ ಕಂಡುಹಿಡಿಬೇಕು ಮತ್ತು ಆ ಬಲ್ಬ್ನ ರೆಸಿಸ್ಟೆನ್ಸ್ ನ ಕಂಡುಹಿಡಿಬೇಕು. ಫಾರ್ಮುಲಾ ಅಗೇನ್ ವೆರಿ ಈಸಿ. ನಮಗೆ ಗೊತ್ತಿರುವಂತದ್ದು V is equal to 250 volts, current is equal to 0.4 amperes. So P is equal to V into I. V is 250, current is 0.4. multiply ಮಾಡಿ 4 5 20, 4 2 8 9 10. ಇದೊಂದು 0 ಇದೆ, ಇಲ್ಲಿಂದ ಇಷ್ಟು ನೋಡಿ, ಇದು 100 ವ್ಯಾಟ್ಸ್ ಆಯ್ತು. ಸರಿನಾ? 100 ವ್ಯಾಟ್ಸ್ ಪವರ್. ಓಕೆ, 100 ವ್ಯಾಟ್ಸ್ ಆಯ್ತು. ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು? ರೆಸಿಸ್ಟೆನ್ಸ್ ಕಂಡುಹಿಡಿಬೇಕು. ಈಗ ನಮಗೆ ವೋಲ್ಟೇಜ್ ಗೊತ್ತು,
ಕರೆಂಟ್ ಗೊತ್ತು, ಪವರ್ ಗೊತ್ತು, ರೆಸಿಸ್ಟೆನ್ಸ್ ಕಂಡುಹಿಡಿಯೋದಕ್ಕೆ ಯಾವ ರೀತಿ ಮಾಡ್ಕೊಳ್ಳೋಣ? ನಿಮಗೆ ಇಲ್ಲಿ ಓಮ್ಸ್ ಲಾ ಫಾರ್ಮುಲಾನಾದ್ರು ಹಾಕೋಬಹುದು ಅಥವಾ ಪವರ್ ಫಾರ್ಮುಲಾನಾದ್ರು ಹಾಕೋಬಹುದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಹಾಕೊಂಡು ಮಾಡ್ಬೋದು. ನೋಡಿ, ವಿ ಈಸ್ ಈಕ್ವಲ್ ಟು IR ಇದನ್ನಾದ್ರು ಹಾಕೊಳ್ಳಿ, ಅಥವಾ P ಈಸ್ ಈಕ್ವಲ್ ಟು ವೋಲ್ಟೇಜ್ ಗೊತ್ತು, ಕರೆಂಟ್ ಗೊತ್ತು ಅಲ್ವಾ, V²/R ಇದು ಗೊತ್ತು. ಇನ್ನೂ ಬೇಕಂದ್ರೆ V ಈಸ್ ಈಕ್ವಲ್ ಟು I²R ಇದು ಗೊತ್ತು. 3 ಫಾರ್ಮುಲಾ ಆಲ್ರೆಡಿ ನಿಮಗೆ ಗೊತ್ತಿದೆ. ಆ 3 ಫಾರ್ಮುಲಾದಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕೊಂಡು ನೀವು ಮಾಡ್ಕೋಬಹುದು. ನೋಡೋಣ, ನಿಮಗೆ ಗೊತ್ತಾಗ್ತದೆ. ಇದು ಮಾಡ್ತೀನಿ, ಅದು ಮಾಡ್ತೀನಿ, ನಿಮ್ಗೆ ಯಾವ ರೀತಿ ಅಂತ ಅರ್ಥ ಆಗ್ತದೆ ನೋಡೋಣ. ಸೊ ದಿಸ್ ಈಸ್ 250 × 250 ಬೈ ರೆಸಿಸ್ಟೆನ್ಸ್ R is P is 100. ಸರಿನಾ? ಸೊ ಇವಾಗ R ಆ ಕಡೆ ಹೋಗುತ್ತೆ, 250 × 250 ಬೈ 100. ಈ 0 ಕ್ಯಾನ್ಸಲ್ ಮಾಡೋಣ. 25 × 25 is 625 ಓಮ್ಸ್ ಅಂತ ಆಗ್ತದೆ. ಈ ಫಾರ್ಮುಲಾ ಹಾಕೊಂಡು ಮಾಡೋಣ. V is equal to IR. ಸೊ V ನೋಡಿ, ಇದನ್ನ ಹಾಕೋಣ ಇಲ್ಲಿ. V is equal to IR. V 250, I 0.4 amperes, resistance is R. So 250 by 0.4 is equal to R. 250 ಇಲ್ಲಿ ನಮಗೆ ಪಾಯಿಂಟ್ ಆದ್ರೆ 1 ಡಿಜಿಟ್ ಇದೆ. ಸೊ ವಿ ಗೆಟ್ ಈ ತರ ಬರುತ್ತೆ. ದಿಸ್ ಇಸ್ R. ಕರೆಕ್ಟ್ ಆಯ್ತಲ್ವಾ? ಅಗೇನ್ 4 6 are 24, 1 remainder, 4 2s are 8, 2 remainder 5. ಸೊ R is equal to 625 ohms. ನೋಡಿ, ಅದೇ ಉತ್ತರ ಬರ್ತದೆ, ಬೇರೆ ಚೇಂಜ್ ಆಗೋದಿಲ್ಲ. ಈ ಕಡೆದು ಬೇಕಾ ಈ ಕಡೆದು ಒಂದ್ಸಲ ಮಾಡಿ ಪ್ರಯತ್ನ ಮಾಡೋಣ, ತೊಂದರೆ ಏನಿಲ್ಲ. ಓಕೆ, ಸೊ P is equal to ಏನಿದೆ, ಪವರ್ ಈಗ 100 ಇದೆ, 100ನ ಹಾಕೊಳ್ಳೋಣ. P is 100. I ಎಷ್ಟು 0.4 multiplied by 0.4 again into R. ಸರಿನಾ? 100 by 0.4 into 0.4 is equal to R. ಪಾಯಿಂಟ್ ಅಂದ್ರೆ 2 ಡಿಜಿಟ್ ಇದೆ. ಸೊ ಇಲ್ಲ 2 ಡಿಜಿಟ್ನ ಆ್ಯಡ್ ಮಾಡಿ. 1 2 3 4 4 4 16 ಇಟ್ ಈಸ್ R. ಸರಿನಾ? 16 1 16 6 96. ಇನ್ನು 4 ಉಳ್ಕೊಳ್ತು. 16 2 32, 8 ಉಳ್ಕೊಳ್ತು, 5. ನೋಡಿ, R is equal to 625 ohms. Resistance is 625 ohms only. ಈಗ ಇನ್ನೊಂದು ಲೆಕ್ಕ ಮಾಡೋಣ. ನೋಡಿ, ಇಷ್ಟೆಲ್ಲ ಎಲೆಕ್ಟ್ರಿಕ್ ಬಲ್ಬ್ ಜಾಸ್ತಿ ಲೆಕ್ಕ ಕೊಟ್ಟಾಯ್ತು. ಈಗ ಒಂದು ಹೀಟರ್ ತಗೊಳ್ಳೋಣ. ಫಾರ್ ಎ ಹೀಟರ್ ರೇಟೆಡ್ 4 kilowatts and 220 volts. ಇಲ್ಲಿ ವ್ಯಾಟ್ಸ್ ನೋಡಿ ಯಾಕೆ ಬಂತು, ಕಿಲೋ ವ್ಯಾಟ್ಸ್ ಯಾಕೆ ಬಂತು? ಎಲೆಕ್ಟ್ರಿಕ್ ಬಲ್ಬ್ ಅನ್ನೋದೆಲ್ಲ ಒಂದು ಸಣ್ಣ ಎಲೆಕ್ಟ್ರಿಕಲ್ ಅಪ್ಲಿಯನ್ಸ್ ಅಷ್ಟೇನೆ. ಆದರೆ ಹೀಟರ್ ಅನ್ನೋದು ಇಟ್ ಡ್ರಾಸ್ ಮೋರ್ ಕರೆಂಟ್. ಹೆಚ್ಚು ಕರೆಂಟ್ನ ಡ್ರಾ ಮಾಡುತ್ತೆ, ಹೆಚ್ಚು ಶಕ್ತಿ ಕೂಡ ಇರುತ್ತೆ ಅದಕ್ಕೆ. ಸೊ ಪವರ್ ಜಾಸ್ತಿ ಇರುತ್ತೆ ಅಂತ ಅರ್ಥ. 4 kilowatts 220 volts. ವೋಲ್ಟೇಜ್ ಸಪ್ಲೈ ಅಷ್ಟೇ. ವೋಲ್ಟೇಜ್ ಸಪ್ಲೈ ತುಂಬ ಜಾಸ್ತಿ ಏನಾಗೋದಿಲ್ಲ. ಕರೆಂಟ್ ಖಂಡಿತ ಜಾಸ್ತಿ ಆಗುತ್ತೆ. ಮತ್ತೆ ಹೀಟರ್ದು ರೆಸಿಸ್ಟೆನ್ಸ್ ಏನು? ಇಷ್ಟು ಲೆಕ್ಕಗಳನ್ನ ನೀವು ಮಾಡಬೇಕು. ಇಲ್ಲಿ ಗಮನಿಸಿ, ಕಿಲೋ ವ್ಯಾಟ್ ಕೊಟ್ಟಿದ್ದಾರೆ, ನಾಟ್ ಜಸ್ಟ್ ವ್ಯಾಟ್ಸ್. ಓಕೆ, ಕಿಲೋ ಅಂದ ತಕ್ಷಣ 1000 ಮಲ್ಟಿಪ್ಲೈ ಬೈ 1000 ಮಾಡ್ಕೊಳ್ಳಿ, ವ್ಯಾಟ್ಸ್ಗೆ ನೀವು ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪವರ್ 4 kilowat, ವೋಲ್ಟೇಜ್ 220 volts. ಐ ಬೇಕು ನಮಗೆ. P is equal to V into I. ಪವರ್ ಈಸ್ 4 into 1000, ಯಾಕಂದ್ರೆ ಕಿಲೋ ವ್ಯಾಟ್ಸ್ ಅಲ್ಲಿದೆ. ವೋಲ್ಟೇಜ್ ಈಸ್ 220 into I. 4 into 1000 by 220 is equal to I. 0 ಕ್ಯಾನ್ಸಲ್ ಮಾಡಿ. 2 2s are 2 11s are. It is 200 by 11 is equal to I. ಸೊ ಇದನ್ನ ಡಿವೈಡ್ ಮಾಡೋಣ. 11 200, 11 1s are 11, ಇಲ್ಲಿ 9 ಆಯಿತು. 0 ತಗೊಳ್ಳಿ, 8s are 88, 2.0 ರಿಪೀಟ್ ಆಗ್ತಾ ಹೋಗ್ತದೆ. ಸೊ I is equal to 18.18 amperes. ಇಷ್ಟು ಕರೆಂಟ್ ಆಯಿತು. ನೆಕ್ಸ್ಟ್ ಏನು ಕಂಡುಹಿಡಿಬೇಕು? ರೆಸಿಸ್ಟೆನ್ಸ್ ಕಂಡುಹಿಡಿಬೇಕು. ರೆಸಿಸ್ಟೆನ್ಸ್ ಅಗೇನ್ ನಿಮ್ಗೆ ಯಾವ ರೀತಿ ಬೇಕು? P ಗೊತ್ತು, V ಗೊತ್ತು, I ಗೊತ್ತು. ರೆಸಿಸ್ಟೆನ್ಸ್ ನೀವು ಯಾವ ಫಾರ್ಮುಲಾ ಬೇಕಾದ್ರೂ ಹಾಕೊಂಡು ಮಾಡಿ. V is equal to IR ಹಾಕಬಹುದು.
ಸೊ ವಿ 220. ಕರೆಂಟ್ನ ನೀವು ಬೇಕಂತಂದ್ರೆ ಇದನ್ನ ಹಾಕೊಳ್ಳೋದ್ ಬದಲು ಇದನ್ನೇ ಹಾಕೋಬಹುದು. 200/11 ಈಸಿ ಟು ಕ್ಯಾಲ್ಕುಲೇಷನ್ ಈಸಿ ಆಗ್ತದೆ ಅಷ್ಟೇ. 220 is equal to 200/11 into R. 220 into 11/200 is equal to R. 0 cancel ಮಾಡಿ, 2 ones are 2 11s are. This 121/10 is equal to R. So it is ನೋಡಿ ಇಷ್ಟೇ. ಇಲ್ಲಿ 10 ಇದೆ, ನಾವೆಲ್ಲಿ ಡೆಸಿಮಲ್ ಪಾಯಿಂಟ್ ಇಡಬೇಕು ಅನ್ನೋದನ್ನ ನೀವು ನೋಡ್ಕೊಂಡು ಇಡಬೇಕಷ್ಟೇ. ಸೊ ಇಲ್ಲಿ ಇಡಬೇಕು ಅಂತ ಗೊತ್ತಾಯ್ತಲ್ವಾ. ಸೊ 1 ಡೆಸಿಮಲ್ ಪಾಯಿಂಟ್ ಈ ಕಡೆ ಬಿಟ್ಟು 12.1 is equal to R. ಸೊ R is equal to 12.1 ohms. ಇದು ಹೀಟರ್ದು ರೆಸಿಸ್ಟೆನ್ಸ್ ಆಗಿರುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ. ಇನ್ಯಾವುದಾದ್ರು ಲೆಕ್ಕ ನಿಮಗೆ ಗೊತ್ತಾಗದೆ ಹೋದ್ರೆ ಪವರ್ ಮೇಲೆ ಕರೆಂಟು, ವೋಲ್ಟೇಜು, ರೆಸಿಸ್ಟೆನ್ಸು, ಪವರ್ ಇಷ್ಟು ಇಟ್ಕೊಂಡು ನಿಮ್ಗೆ ಯಾವ ಲೆಕ್ಕ ಗೊತ್ತಾಗದೆ ಇರೋದನ್ನ ಕೇಳಿ ನಾನು ನಿಮಗೆ ಹೇಳ್ಕೊಡೋಕ್ಕೆ ರೆಡಿ ಇದ್ದೀನಿ.